ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನೆಲ್ಗೆ ಸ್ವಾಗತ. ಸ್ಯಾಂಡಲ್ವುಡ್ ಅಂಗಳದ ಇವತ್ತಿನ ಅತ್ಯಂತ ಪ್ರಮುಖ ಮತ್ತು ಗ್ಲಾಮರಸ್ ಸುದ್ದಿ ಜೊತೆ ನಾನ್ ನಿಮ್ಮ ಮುಂದೆ ಬಂದಿದ್ದೀನಿ. ಹೌದು, ಚಿತ್ರರಂಗದಲ್ಲಿ ನಟನೆ, ಗ್ಲಾಮರ್ ಮಾತ್ರವಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿಗಳು ಬಿಸ್ನೆಸ್ ಲೋಕದಲ್ಲೂ ಭರ್ಜರಿ ಸೌಂಡ್ ಮಾಡ್ತಾ ಇದ್ದಾರೆ. ಈಗ ಇದೇ ಸಾಲಿಗೆ ಸ್ಯಾಂಡಲ್ವುಡ್ನ ಮತ್ತೊಬ್ಬ ಖ್ಯಾತ ನಟಿ ಸೇರ್ಪಡೆಯಾಗಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಕನ್ನಡದ ಜನಪ್ರಿಯ ನಟಿ ದೀಪಿಕಾ ದಾಸ್ ಈಗ ಹೊಸ ಬಿಸ್ನೆಸ್ ವುಮನ್ ಆಗಿ ಅವತಾರ ಎತ್ತಿದ್ದಾರೆ. ಬೆಂಗಳೂರಿನಲ್ಲಿ ಅವರ ಕನಸಿನ ಭವ್ಯವಾದ ಹೊಸ ಸಲೂನ್ ಉದ್ಘಾಟನೆಯಾಗಿದೆ. ಈ ಉದ್ಘಾಟನಾ ಸಮಾರಂಭಕ್ಕೆ ಇಡೀ ಸ್ಯಾಂಡಲ್ವುಡ್ನ ಕಿರಿಯ ನಟಿಯರ ದಂಡಿ ಹರಿದು ಬಂದಿತ್ತು. ಹಾಗಾದ್ರೆ ಆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು, ಅಲ್ಲಿ ನಡೆದ ವಿಶೇಷತೆಗಳೇನು? ಕಂಪ್ಲೀಟ್ ರಿಪೋರ್ಟ್ ಅನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ದೀಪಿಕಾ ದಾಸ್ ಅಂತ ತಕ್ಷಣ ನಮಗೆ ನೆನಪಾಗೋದು ಅವರ ಅದ್ಭುತ ಫ್ಯಾಷನ್ ಸೆನ್ಸ್ ಮತ್ತು ನಟನೆ. ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ ಕನ್ನಡಿಗರ ಮನೆ ಗೆದ್ದ ಈ ನಟಿ ಈಗ ಬ್ಯೂಟಿ ಮತ್ತು ವೆಲ್ನೆಸ್ ಉದ್ಯಮಕ್ಕೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಪ್ರಮುಖ ಭಾಗದಲ್ಲಿ ಅತ್ಯಂತ ಸುಸಜ್ಜಿತವಾದ ಲಕ್ಸುರಿಯಸ್ ಆದ ಸಲೂನ್ ಒಂದನ್ನ ಅವರು ಆರಂಭಿಸಿದ್ದಾರೆ. ಈ ಸಲೂನ್ ಉದ್ಘಾಟನಾ ಸಮಾರಂಭ ಕೇವಲ ಒಂದು ಸಾಧಾರಣ ಕಾರ್ಯಕ್ರಮವಾಗಿರಲಿಲ್ಲ. ಬದಲಿಗೆ ಅದು ಸ್ಯಾಂಡಲ್ವುಡ್ನ ಸ್ಟಾರ್ ನಟಿಯರ ರಾರಾಜಿಸುವಿಕೆಗೆ ಸಾಕ್ಷಿಯಾಗಿತ್ತು. ಹೌದು, ದೀಪಿಕಾ ದಾಸ್ ಅವರ ಈ ಹೊಸ ಮೈಲಿಗಲಿಗೆ ಸಾಥ್ ಕೊಡಲು ಚಿತ್ರರಂಗದ ದಿಗ್ಗಜ ನಟಿಯರು ಆಗಮಿಸಿ ದೀಪಿಕಾ ಅವರಿಗೆ ಶುಭ ಹಾರೈಸಿದ್ದಾರೆ. ಕಾರ್ಯಕ್ರಮದ ಪ್ರತಿ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇವೆ. ಇನ್ನು ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಅಂದ್ರೆ ಸ್ಯಾಂಡಲ್ವುಡ್ನ ಸದಾ ಹಸಿರು ನಾಯಕಿಯರಾದ ಸುಧಾರಾಣಿ ಮತ್ತು ಅನು ಪ್ರಭಾಕರ್ ಅವರು. ಹೌದು ವೀಕ್ಷಕರೇ, ನಟಿ ಸುಧಾರಾಣಿಯವರು ತಮ್ಮ ಎಂದಿನ ಸೌಮ್ಯ ಹಾಗೂ ಆಕರ್ಷಕ ಲುಕ್ನಲ್ಲಿ ಆಗಮಿಸಿ ಕಾರ್ಯಕ್ರಮದ ಕಳೆಯನ್ನ ಹೆಚ್ಚಿಸಿದ್ರು. ದೀಪಿಕಾ ದಾಸ್ ಅವರ ಈ ಹೊಸ ಉದ್ಯಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸುಧಾರಾಣಿಯವರು ಮಹಿಳೆಯರು ಉದ್ಯಮ ರಂಗದಲ್ಲಿ ಬೆಳೆಯುತ್ತಿರುವುದು ಹೆಮ್ಮೆಯ ವಿಷಯ ಅಂತ ಹೇಳಿದ್ದಾರೆ. ಅವರ ಜೊತೆಯಲ್ಲೇ ಸ್ಯಾಂಡಲ್ವುಡ್ನ ಮತ್ತೊಬ್ಬ ಪ್ರತಿಭಾವಂತ ನಟಿ ಅನು ಪ್ರಭಾಕರ್ ಮುಖರ್ಜಿ ಅವರು ಕೂಡ ಭಾಗವಹಿಸಿದ್ರು. ಅನು ಪ್ರಭಾಕರ್ ಅವರ ಸರಳತೆ ಮತ್ತು ಮುಗುಳ್ನಗೆ ಅಲ್ಲಿದ್ದವರ ಗಮನ ಸೆಳೆಯಿತು. ದೀಪಿಕಾ ದಾಸ್ ಅವರ ಜೊತೆ ಆತ್ಮೀಯವಾಗಿ ಫೋಟೋಗಳಿಗೆ ಪೋಸ್ ನೀಡಿದ ಅನು ಪ್ರಭಾಕರ್, ಈ ಸಲೂನ್ ಬೆಂಗಳೂರಿನ ಹೆಣ್ಣು ಮಕ್ಕಳಿಗೆ ಒಂದು ಅತ್ಯುತ್ತಮ ಬ್ಯೂಟಿ ಡೆಸ್ಟಿನೇಷನ್ ಆಗಲಿ ಎಂದು ಹಾರೈಸಿದ್ದಾರೆ. ಹಿರಿಯ ನಟಿಯರ ಈ ಬೆಂಬಲ ದೀಪಿಕಾ ದಾಸ್ ಅವರ ಮುಖದಲ್ಲಿ ದೊಡ್ಡ ನಗುವನ್ನ ತಂದಿತ್ತು. ಹಿರಿಯ ನಟಿಯರು ಮಾತ್ರವಲ್ಲ, ಕಿರುತೆರೆ ಮತ್ತು ಬೆಳ್ಳಿತೆರೆಯ ಇವತ್ತಿನ ಟ್ರೆಂಡಿಂಗ್ ಸೆಲೆಬ್ರಿಟಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಮಿಂಚಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ ಖ್ಯಾತ ನಿರೂಪಕಿ ಮತ್ತು ನಟಿ ಅನುಪಮಾ ಗೌಡ ಅವರು ವೆಸ್ಟರ್ನ್ ಹಾಗೂ ಸ್ಟೈಲಿಶ್ ಔಟ್ಫಿಟ್ನಲ್ಲಿ ಬಂದು ಎಲ್ಲರ ಕಣ್ಣು ಕೋರೈಸುವಂತೆ ಮಾಡಿದ್ರು. ದೀಪಿಕಾ ದಾಸ್ ಮತ್ತು ಅನುಪಮಾ ಗೌಡ ನಡುವಿನ ಸ್ನೇಹ ನಮಗೆಲ್ಲ ಗೊತ್ತೇ ಇದೆ. ತಮ್ಮ ಆಪ್ತ ಗೆಳತಿಯ ಹೊಸ ಬಿಸ್ನೆಸ್ಗೆ ಅನುಪಮಾ ಗೌಡ ಅವರು ತುಂಬು ಹೃದಯದಿಂದ ಸಾಥ್ ಕೊಟ್ಟಿದ್ದಾರೆ. ಇವರ ಜೊತೆಗೆ ಇನ್ನೂ ಹಲವು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್, ಕಿರುತೆರೆಯ ಜನಪ್ರಿಯ ನಟನಟಿಯರು ಮತ್ತು ದೀಪಿಕಾ ದಾಸ್ ಅವರ ಆಪ್ತ ವಲಯದ ಸ್ನೇಹಿತರು ಈ ಗ್ರ್ಯಾಂಡ್ ಇವೆಂಟ್ನಲ್ಲಿ ಭಾಗಿಗಳಾಗಿದ್ರು. ಪ್ರತಿಯೊಬ್ಬ ಸೆಲೆಬ್ರಿಟಿನೂ ಸಲೂನ್ನ ಇಂಟೀರಿಯರ್ ಮತ್ತು ಅಲ್ಲಿನ ಸೌಲಭ್ಯಗಳನ್ನ ನೋಡಿ ಫಿದಾ ಆಗಿದ್ದಾರೆ. ಹೈಕ್ಲಾಸ್ ಟೆಕ್ನಾಲಜಿ ಮತ್ತು ಟ್ರೆಂಡಿಂಗ್ ಬ್ಯೂಟಿ ಟ್ರೀಟ್ಮೆಂಟ್ಗಳು ಈ ಸಲೂನ್ನಲ್ಲಿ ಲಭ್ಯವಿವೆ ಅನ್ನೋದು ಸದ್ಯದ ಮಾಹಿತಿ. ವೀಕ್ಷಕರೇ, ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ. ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ನಟಿಯರು ಬರೀ ನಟನಗಷ್ಟೇ ಸೀಮಿತವಾಗುತ್ತಿಲ್ಲ. ಸಿನಿಮಾ ರಂಗದ ಜೊತೆಗೆ ತಮಗೆ ಆಸಕ್ತಿ ಇರುವ ಉದ್ಯಮಗಳನ್ನ ಆರಂಭಿಸಿ ಯಶಸ್ವಿ ಬಿಸ್ನೆಸ್ ವುಮನ್ ಆಗ್ತಾ ಇದ್ದಾರೆ. ಈಗಾಗಲೇ ಹಲವು ನಟಿಯರು ಬಟ್ಟೆ ಬ್ರ್ಯಾಂಡ್, ರೆಸ್ಟೋರೆಂಟ್, ಕಾಸ್ಮೆಟಿಕ್ಸ್ ಬಿಸ್ನೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಈಗ ದೀಪಿಕಾ ದಾಸ್ ಅವರು ಕೂಡ ವೆಲ್ನೆಸ್ ಮತ್ತು ಬ್ಯೂಟಿ ಉದ್ಯಮಕ್ಕೆ ಕಾಲಿಟ್ಟಿರುವುದು ಅವರ ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿದೆ. ಕೇವಲ ಗ್ಲಾಮರ್ ಗೊಂಬೆಯಾಗಿ ಇರದೆ ಸ್ವಾವಲಂಬಿಯಾಗಿ ದೊಡ್ಡ ಉದ್ಯಮ ಕಟ್ಟಬೇಕು ಅನ್ನೋ ಅವರ ಈ ಕನಸು ನಿಜಕ್ಕೂ ಮೆಚ್ಚುವಂಥದ್ದು ಹಾಗೂ ಇಂದಿನ ಯುವತಿಯರಿಗೆ ಪ್ರೇರಣೆಯಂತಲೇ ಹೇಳಬಹುದು. ಒಟ್ಟಿನಲ್ಲಿ ದೀಪಿಕಾ ದಾಸ್ ಅವರ ಈ ಹೊಸ ಸಲೂನ್ ಉದ್ಘಾಟನಾ ಸಮಾರಂಭ ಸ್ಯಾಂಡಲ್ವುಡ್ನ ತಾರಾಕಳೆಯಿಂದ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ದ ನ್ಯೂಸ್ ವೇರ್ ತಂಡದ ಕಡೆಯಿಂದಲೂ ನಟಿ ದೀಪಿಕಾ ದಾಸ್ ಅವರಿಗೆ ಅವರ ಹೊಸ ಉದ್ಯಮದಲ್ಲಿ ಜಯ ಸಿಗಲಿ, ಅವರ ಬಿಸ್ನೆಸ್ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಆಶಿಸುತ್ತಾ ಶುಭ ಹಾರೈಸುತ್ತೇವೆ. ವೀಕ್ಷಕರೇ, ಸ್ಯಾಂಡಲ್ವುಡ್ ನಟಿಯರಾದ ಸುಧಾರಾಣಿ, ಅನು ಪ್ರಭಾಕರ್, ಅನುಪಮಾ ಗೌಡ ಮತ್ತು ದೀಪಿಕಾ ದಾಸ್ ಅವರ ಈ ಲೇಟೆಸ್ಟ್ ಸೆಲೆಬ್ರಿಟಿ ಇವೆಂಟ್ನ ಲುಕ್ ನಿಮಗೆ ಹೇಗೆ ಅನಿಸಿತು? ದೀಪಿಕಾ ದಾಸ್ ಅವರ ಈ ಹೊಸ ಹೆಜ್ಜೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸ್ಯಾಂಡಲ್ವುಡ್ನ ಇಂಥದೇ ಬಿಸಿ ಮತ್ತು ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನಲ್ ಅನ್ನ ಇನ್ಸ್ಟೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಬಿಗ್ ಅಪ್ಡೇಟ್ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ದ ನ್ಯೂಸ್ ವೇರ್. ಧನ್ಯವಾದಗಳು.